ಆಯ್ತು, ಈಗ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಅಂಥ ಅಭಿಪ್ರಾಯ ಇಟ್ಕೊಂಡವ್ರನ್ನ ಪಕ್ಕಕ್ಕಿಟ್ಟು ನಾನು ಕೇಳ್ತಾ ಇದ್ದೀನಿ ನಿಮಗೆ, RSS ದೃಷ್ಟಿಕೋನದಲ್ಲಿ ಪಥಸಂಚಲನದ ಮಹತ್ವ ಏನು? ಯಾಕೆ ಪಥಸಂಚಲನವನ್ನು ಮಾಡಬೇಕು? ಒಟ್ಟಾಗಿ ಹೋಗುವಂಥದ್ದಿಲ್ಲ, ಒಟ್ಟಾಗಿ ಒಂದಾಗಿ ನಾವು ನಡೆಯುವಂಥದ್ದಿದೆಯಲ್ಲ, ಹಿಂದೂ ಸಮಾಜದಲ್ಲಿ ಇರಲಿಲ್ಲ, ಹಿಂದೂ ಸಮಾಜದಲ್ಲಿ ಇವತ್ತು ಇಲ್ಲ. ನೋಡ ನೀವು ಒಟ್ಟಾಗಿ ಹೋಗಿ ಅಂತೇಳಿ, ಈಗ ಬೇರೆ ಬೇರೆ ಮೆರವಣಿಗೆ ಆಗುತ್ತಲ್ಲ, ಒಟ್ಟಾಗಿ ಹೋಗ್ತಾರೆ ಅವರು, ಬಿಡಿ ಬಿಡಿಯಾಗಿ ಎಲ್ಲೆಲ್ಲ ಹೋಗ್ತಾರೆ. ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಒಂದು ಶಿಸ್ತಿನಿಂದ ಹೋಗಬೇಕು, ತಾಳಕ್ಕೆ ಸರಿಯಾಗಿ ಹೆಜ್ಜೆಗಳನ್ನು ಹಾಕಬೇಕು. ಅದು ಮನಸ್ಸಿನ ಮೇಲೆ ಅಂಥ ಒಂದು ತಾಳವನ್ನು ನಿರ್ಮಾಣ ಮಾಡುತ್ತೆ. ಅದು ಸುಮ್ಮನೆ ಬರೇ ಬೂಟಿನ ಶಬ್ದ ಅಲ್ಲ, ಹೃದಯದ ಶಬ್ದವೂ ಹಾಗೆ ಇರುತ್ತೆ ನಮಗೆ. ಹಾಗೆ ಒಟ್ಟಾಗಿ ಹೋಗುವಂಥ ಎದೆ ಎತ್ತಿ ತಲೆ ಎತ್ತಿ ಹಿಂದೂ ಸಮಾಜ ಹೋಗಬೇಕಿರಿ. ಹಾಗೆ ಇವತ್ತಿನ ತಲೆ ತಗ್ಗಿಸಿ ಎದೆ ಕುಗ್ಗಿಸಿಕೊಂಡು ಹೋಗ್ತಾ ಇದ್ದೇವಲ್ಲ ಹಿಂದೂ ಸಮಾಜ. ಸಂಘದ ಮುಖಾಂತರ ಇವತ್ತು ಮಾಡ್ತಾ ಇರುವಂಥ ಪಥಸಂಚಲನ ಮುಖಾಂತರ ಎದೆ ಎತ್ತಿ ತಲೆ ಎತ್ತಿ ಹಿಂದೂ ದೇಶದಲ್ಲಿ, ನಾನು ಬೇರೆ ಹೇಳ್ತಾ ಇಲ್ಲ, ನಾನು ನಮ್ಮ ದೇಶದಲ್ಲಿ ನಡೆಯೋದು ಇನ್ನೆಲ್ಲಿ ನಡೆಯುತ್ತೆ? ನೀವು ಯಾಕೆ ನಡಿಬೇಕು ಅಂತ ಕೇಳಲಿಕ್ಕೆ ನಿಮಗೇನು ಹಾಕಿದೆ? ಯಾರಿಗೂ ಹಾಕಿಲ್ಲ. ಅದು ನಮ್ಮದು, ನಮ್ಮ ಇಷ್ಟ. ಅದು ನಾವು ಮಾಡ್ತಾ ಇರುವಂಥ ಕೆಲಸ ಸಂವಿಧಾನ ವಿರೋಧಿ ಆದರೆ ನೀವು ಮಾತಾಡಿ. ನಾವು ನಡಿಬಾರ್ದಾ? ಹೆಜ್ಜೆಗೆ ಹೆಜ್ಜೆ ಜೋಡಿಸ್ಕೊಂಡು ನಡಿಬಾರ್ದ? ನಾವು ಹಿಂದೂ ಸಮಾಜದಲ್ಲಿ ಅದು ಬರಬೇಕು ಅಂತ ನಮ್ಮ ಮನಸ್ಸಿನಲ್ಲಿರುವಂಥದ್ದು. ಹೆಜ್ಜೆಗೆ ಹೆಜ್ಜೆಯನ್ನು ಜೋಡಿಸಿ ನಡಿಬೇಕು, ನಾವು ಒಟ್ಟಾಗಿ ನಡಿಬೇಕು, ಒಂದೇ ಅಂತರದಲ್ಲಿ ನಾವು ನಡಿಬೇಕು, ತಾಳಕ್ಕೆ ಸರಿಯಾಗಿ ನಡಿಬೇಕು. ಅದನ್ನೇ ಹಿಂದೂ ಸಮಾಜ ನಮಗೆ ಅದನ್ನೇ RSS ನಮಗೆ ಕಲಿಸಿರುವಂಥದ್ದು. ಒಟ್ಟಾಗಿ ಹೋಗುವಂಥ ಚಿಂತನೆ ಎಲ್ಲಿದೆ? ಈ ಸಮಾಜದಲ್ಲಿ ಅಲ್ಲ, ಬಿಕ್ಕಟ್ಟು ಎಲ್ಲವನ್ನು ತುಂಡು ಮಾಡುವಂಥ ಕೆಲಸ ಮಾಡ್ತೇವೆ ಅಲ್ಲ, ನಾವು ಒಟ್ಟು ಮಾಡುವಂಥ ಕೆಲಸ ಮಾಡ್ತೇವೆ, ಒಟ್ಟಾಗಿ ನಡೆಯುವುದನ್ನು ಕಲಿಸ್ತೇವೆ. ಪ್ರಿಯಾಂಕಾ ಖರ್ಗೆ ಅವರು ಬರಲಿ, ಅವರಿಗೂ ಕಲಿಸ್ತೇವೆ ನಾವು ಒಟ್ಟಾಗಿ ಹೋಗೋದು ಹೇಗೆ ಅಂತ.